ಎಲ್ರಿಗೂ ನಮಸ್ತೆ. ಈಗ ಸೋಷಿಯಲ್ ಸ್ಟಡೀಸ್ನ ಮಾಡ್ತಿದ್ದೆ. ಸೋಷಿಯಲ್ ಸ್ಟಡೀಸ್ನ ಇಂಗ್ಲೀಷಲ್ಲಿ ಕ್ಲಾಸ್ ಮಾಡಿ ಅಂತ ಕೆಲವರು ಮೆಸೇಜ್ ಮಾಡಿದ್ದಾರೆ. ಸೊ ಇಂಗ್ಲೀಷಲ್ಲೂ ಕೂಡ ಮಾಡ್ತಿದ್ದೀನಿ. ಫಸ್ಟು ಇದು ಪಾಸಿಂಗ್ ಪ್ಯಾಕೇಜ್ ಅನ್ಕೊಬಿಡಿ ಮೇಲೆ, ಇದು ಸ್ಕೋರಿಂಗ್ ಪ್ಯಾಕೇಜೇ. ನೀವು ಸ್ಕೋರ್ ಮಾಡೋಕ್ಕೆ ನೋಡಿ, ಮೆನಿ ಕ್ವಶನ್ಸ್ಗೆ ಒಂದೇ ಆನ್ಸರ್ ಬರೋದು ಸಾಕು ನಿಮಗೆ ಈಸಿಯಾಗಿ. ನೋಡಿ, 5 ಕ್ವಶನ್ಸ್ಗೆ ಒಂದೇ ಆನ್ಸರ್. ಅದಕ್ಕೆ ಹೆಡ್ಡಿಂಗ್ ಏನು ಹಾಕೊಂಡಿದೆ ಅಂದರೆ ಮಲ್ಟಿಪಲ್ ಕ್ವಶನ್ಸ್ ವಿತ್ ಸಿಂಗಲ್ ಆನ್ಸರ್. ನೀವು ಇಷ್ಟು ಆನ್ಸರ್ಸ್ಗಳನ್ನ ಕಲ್ತ್ಕೊಂಡ್ರೆ ಇಷ್ಟು ಕ್ವಶನ್ಸ್ಗಳಿಗೂ ಒಂದೇ ಆನ್ಸರ್ನ ಬರೀಬೇಕು. ನೋಡಿ, ಏನ್ ಕ್ವಶನ್? ವಿಚ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ದ ಲೋಕಲೈಸೇಷನ್ ಆಫ್ ದ ಇಂಡಸ್ಟ್ರೀಸ್? ವಿಚ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ದ ಲೊಕೇಶನ್ ಆಫ್ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಸ್? ವಿಚ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ದ ಲೊಕೇಶನ್ ಆಫ್ ಅಲ್ಯೂಮಿನಿಯಂ ಇಂಡಸ್ಟ್ರಿ? ವಿಚ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ದ ಲೊಕೇಶನ್ ಆಫ್ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ? ವಿಚ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ದ ಲೊಕೇಶನ್ ಆಫ್ ಶುಗರ್ ಇಂಡಸ್ಟ್ರಿ ಅಂತ ಕೇಳಿದ್ರೆ ನೀವೆಲ್ಲದಕ್ಕೂ ನಾವು ಅಂದ್ರೆ ಇದರ ಅರ್ಥ ಏನು? ಲೊಕೇಶನ್, ನಾವು ಇಂಡಸ್ಟ್ರಿಗಳನ್ನ ಎಲ್ಲಿ ಲೊಕೇಟ್ ಮಾಡ್ತೀವಿ? ಒಂದು, ನಮಗೆ ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಜಾಸ್ತಿ? ಅಲ್ಲ, ರಾ ಮೆಟೀರಿಯಲ್ಸ್, ಪವರ್, ಟ್ರಾನ್ಸ್ಪೋರ್ಟೇಷನ್, ಕಮ್ಯುನಿಕೇಶನ್, ಮಾರ್ಕೆಟ್, ಕ್ಯಾಪಿಟಲ್, ಲೇಬರ್ಸ್ ಜಾಸ್ತಿ ಇರಬೇಕು, ವಾಟರ್, ಕ್ಲೈಮೇಟ್. ಇಷ್ಟು ರಾ ಮೆಟೀರಿಯಲ್, ಪವರ್ಸ್, ಟ್ರಾನ್ಸ್ಪೋರ್ಟೇಷನ್, ಕಮ್ಯುನಿಕೇಶನ್, ಮಾರ್ಕೆಟ್, ಕ್ಯಾಪಿಟಲ್, ಲೇಬರ್, ವಾಟರ್, ಕ್ಲೈಮೇಟ್. ಇಷ್ಟೇ ಇದಕ್ಕೆ ಆನ್ಸರ್. ಇಷ್ಟೆಲ್ಲಾ ಕ್ವಶನ್ ಒಂದೇ ಆನ್ಸರ್. ಎಷ್ಟು ಪಾಯಿಂಟು ನೋಡಿ? 2, 4, 6, 8, 9 ಪಾಯಿಂಟ್ಸ್. 9 ಪಾಯಿಂಟ್ ಬರೋದ್ರೆ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಇಷ್ಟೇ ಪಾಯಿಂಟ್. ಇದು ಇಂಡಸ್ಟ್ರಿಯಲ್ ಸೆಕ್ಟರ್ ಮಾಡಿರೋದು. ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಲ್ಲಿ ಇಷ್ಟು 5 ಕ್ವಶನ್ಸ್ಗೂ ಒಂದೇ ಆನ್ಸರ್. ನೋಡಿ, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್ಸ್, ಅಥವಾ ವಾಟ್ ಆರ್ ದ ಸರ್ವಿಸಸ್ ಆಫರ್ಡ್ ಬೈ ಬ್ಯಾಂಕ್ಸ್? ಯೂಸ್ ಆಫ್ ಬ್ಯಾಂಕ್, ಇಂಪಾರ್ಟೆನ್ಸ್ ಆಫ್ ಬ್ಯಾಂಕ್, ಅಡ್ವಾಂಟೇಜ್ ಆಫ್ ಓಪನಿಂಗ್ ಎ ಬ್ಯಾಂಕ್. ಬ್ಯಾಂಕ್ ಬಗ್ಗೆ, ಸರ್ವಿಸ್ ಬಗ್ಗೆ, ಯೂಸಸ್ ಬಗ್ಗೆ, ಇಂಪಾರ್ಟೆನ್ಸ್ ಬಗ್ಗೆ, ಅಡ್ವಾಂಟೇಜ್ ಆಫ್ ಬ್ಯಾಂಕಿಂಗ್ ಬಗ್ಗೆ ಕೇಳಿದ್ರೆ ಇಷ್ಟು ಬರ್ರಿ. ಬ್ಯಾಂಕ್ ಇದೆ ಏನು ಯೂಸ್? ನಮಗೆ ಟ್ರಾನ್ಸ್ಫರ್ ಆಫ್ ಮನಿನ ಟ್ರಾನ್ಸ್ಫರ್ ಮಾಡಬಹುದು. ಸೇಫ್ ಡೆಪಾಸಿಟ್, ಲಾಕರ್ನ ಕೊಡ್ತಾರೆ. ಪ್ರೊವೈಡ್ ಲೋನ್, ಸೇಫ್ಟಿ ಆಫ್ ಮನಿ ಸೇಫ್ಟಿ ಆಗಿರುತ್ತೆ. ರಿಮಿಟೆನ್ಸ್ ಆಫ್ ಮನಿ, ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್, ಅಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್ಸ್, ಮೇಕಿಂಗ್ ಪೇಮೆಂಟ್ಸ್. ಇಷ್ಟು ಬ್ಯಾಂಕಿನ ಯೂಸ್. ಸೊ ನೆಕ್ಸ್ಟ್, ಸೋಷಿಯಲ್ ಅಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್. ಇದರಿಂದ ಇಷ್ಟು ಕ್ವಶನ್, ನಿಯರ್ಲಿ ಎಷ್ಟಪ್ಪ, 6 ಕ್ವಶನ್ಸ್ಗೆ ಒಂದೇ ಆನ್ಸರ್. 6 ಕ್ವಶನ್ ಒಂದೇ ಆನ್ಸರ್. ನೀವು ಇಷ್ಟು ಕ್ವಶನ್ಸ್ಗೂ ಈ 6 ಪಾಯಿಂಟ್ ಕಲ್ತ್ರೆ ಸಾಕು. ವಾಟ್ ವೇರ್ ದ ಏಮ್ಸ್, ಟೀಚಿಂಗ್, ಆಬ್ಜೆಕ್ಟಿವ್, ಪ್ರಿನ್ಸಿಪಲ್ ಆಫ್ ಬ್ರಹ್ಮ ಸಮಾಜ್, ಆರ್ಯ ಸಮಾಜ್, ಪ್ರಾರ್ಥನಾ ಸಮಾಜ್, ಸತ್ಯಶೋಧಕ ಸಮಾಜ್, ಅಲಿಗರ್ ಮೂವ್ಮೆಂಟ್. ನೋಡಿ, ರಾಮಕೃಷ್ಣ ಮಿಷನ್. ಅದ್ರದ್ದು ಏಮ್ ಏನಾಗಿತ್ತು, ಟೀಚಿಂಗ್ ಏನಾಗಿತ್ತು, ಅದ್ರದ್ದು ಆಬ್ಜೆಕ್ಟಿವ್ ಏನಾಗಿತ್ತು, ಪ್ರಿನ್ಸಿಪಲ್ ಏನಾಗಿತ್ತು, ಇಷ್ಟೇ ಪಾಯಿಂಟ್. ಪ್ರಪೋಸ್ಡ್ ಐಡಲ್ ವರ್ಕ್ಶಿಪ್, ಅಪೋಸ್ಡ್ ಚೈಲ್ಡ್ ಮ್ಯಾರೇಜ್, ಅಪೋಸ್ಡ್ ವಿಡೋಸ್ ಮ್ಯಾರೇಜ್ ಅಂಡ್ ಎನ್ಕರೇಜ್ಡ್ ಫೀಮೇಲ್ ಲಿಟ್ರಸಿ, ಅಪೋಸ್ಡ್ ಕ್ಯಾಸ್ಟ್ ಸಿಸ್ಟಮ್, ಎನ್ಕರೇಜ್ಡ್ ಫೀಮೇಲ್ ಎಜುಕೇಶನ್ಗೋಸ್ಕರ ಎನ್ಕರೇಜ್ ಮಾಡಿದ್ರು. ಕ್ಯಾಸ್ಟಿಸಮ್ ಅಂದ್ರೆ ಜಾತಿಗಳ ನಿಂದನೆಗಳು ಮಾಡೋದು, ಅಥವಾ ಜಾತಿಗಳ ಮೇಲೆ ಕೀಳು ಮಾಡೋದನ್ನ ಅಪೋಸ್ ಮಾಡಿರು. ಎನ್ಕರೇಜ್ ಫೀಮೇಲ್ ಲಿಟ್ರಸಿ, ಮಹಿಳೆಯರಿಗೆ ಶಿಕ್ಷಣಕ್ಕೋಸ್ಕರ ಜಾಸ್ತಿ ಎನ್ಕರೇಜ್ ಮಾಡಿರು. ಸೊ ಇದು ಚೈಲ್ಡ್ ಮ್ಯಾರೇಜ್ಗಳನ್ನ ಅವ್ರು ಅವಾಯ್ಡ್ ಮಾಡಿರು. ಇದೆಲ್ಲ ಏನಾಗಿತ್ತು ಅಂದ್ರೆ ಈ ಸಮಾಜದ್ದು, ಯಾವ ಸಮಾಜದ್ದು? ದಟ್ ಈಸ್ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಅಲಿಗರ್ ಮೂವ್ಮೆಂಟ್, ರಾಮಕೃಷ್ಣ ಮಿಷನ್ ಒಂದು ಮೇನ್ ಏಮ್ ಆಗಿತ್ತು, ಟೀಚಿಂಗ್ ಆಗಿತ್ತು, ಅಬ್ಜೆಕ್ಟಿವ್ ಆಗಿತ್ತು, ಪ್ರಿನ್ಸಿಪಲ್ ಆಗಿತ್ತು. ಇಂಡಿಯನ್ ನ್ಯಾಚುರಲ್ ಡಿಸಾಸ್ಟರ್ ಅಲ್ಲಿ 5 ಕ್ವಶನ್ಸ್ಗಳಿಗೂ ಕೂಡ ಒಂದೇ ಆನ್ಸರ್. ನೋಡಿ, ವೆರಿ ಈಸಿ. ಸೋಷಿಯಲ್ ಏನ್ ಕಷ್ಟ ಇರಲ್ಲ, ಜಾಸ್ತಿ ಚಾಪ್ಟರ್ ಇದೆ. ನಮಗೆ ಕಷ್ಟ ಆಗ್ತಿದೆ ಅಂದ್ರೆ ನೋಡಿ, ವೆರಿ ಈಸಿ. ಹಿಂಗ್ ಮಾಡ್ಕೋಬೇಕು, ಈಸಿ ಪಾಯಿಂಟ್ ಮಾಡ್ಕೋಬೇಕು ನೀವು. ವಾಟ್ ಆರ್ ದ ಕಾಸಸ್ ಆಫ್ ಸೈಕ್ಲಾನ್ ಇಂದ ನಿಮಗೆ ಆಗಿರುವಂತಹ ಕಾಸಸ್? ವಾಟ್ ಆರ್ ದ ಕಾಸಸ್ ಆಫ್ ಫ್ಲಡ್ಸ್, ಕಾಸಸ್ ಆಫ್ ಲ್ಯಾಂಡ್ ಸ್ಲೈಡ್, ಅರ್ಥಕ್ವೇಕ್ ಅಂಡ್ ಕೋಸ್ಟಲ್ ಎರೋಷನ್? ಎಲ್ಲದಕ್ಕೂ ಒಂದೇ ಆನ್ಸರ್, ಸಿಂಗಲ್ ಆನ್ಸರ್. ನೋಡಿ, ಸಿಂಗಲ್ ಆನ್ಸರ್. ಹೆವಿ ರೈನ್ಫಾಲ್ ಸೈಕ್ಲೋನ್ ಕಾರಣ, ಡಿಫಾರೆಸ್ಟ್ರೇಷನ್, ಸೈಕ್ಲಾನು, ಅರ್ಬನೈಸೇಷನ್, ಜಾಸ್ತಿ ನಗರಗಳನ್ನ ಮಾಡ್ಕೊಂಡ್ರಿ, ಮರಗಳನ್ನ ಕಡಿಮೆ ಮಾಡಿರಿ. ರಿವರ್ ಚೇಂಜಿಂಗ್ ದೇರ್ ಕೋರ್ಸ್, ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡ್ರಿ. ಸೊ ದಿಸ್ ಇಸ್ ದ ಮೇನ್ ರೀಸನ್ ಫಾರ್ ದಿಸ್ ಕ್ವಶನ್ಸ್. ಮಲ್ಟಿಪಲ್ ಕ್ವಶನ್ಸ್ ವಿತ್ ಸಿಂಗಲ್ ಆನ್ಸರ್. ನೋಡಿ, ಇದರಲ್ಲಿ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಸೈಕ್ಲೋನ್ ಇಂದ ಆಗಿರುವಂತಹ ತೊಂದರೆಗಳೇನು? ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಫ್ಲಡ್ಸ್, ಎಫೆಕ್ಟ್ಸ್ ಆಫ್ ಲ್ಯಾಂಡ್ ಸ್ಲೈಡ್, ಎಫೆಕ್ಟ್ ಆಫ್ ಅರ್ಥಕ್ವಿಕ್, ಕೋಸ್ಟಲ್ ಎರೋಷನ್. ಇದರಿಂದ ಆಗುವಂತ ಏನು ಪ್ರಾಬ್ಲಮ್ ಏನಾಗುತ್ತಂದ್ರೆ ಲಾಸ್ ಆಫ್ ಲೈಫ್, ಲಾಸ್ ಆಫ್ ಪ್ರಾಪರ್ಟಿ, ಲಾಸ್ ಆಫ್ ಕ್ರಾಪ್, ವೆಜಿಟೇಷನ್, ಸ್ಪ್ರೆಡ್ ಆಫ್ ಡಿಸೀಸ್ ಬೇಗ ಸ್ಪ್ರೆಡ್ ಆಗುತ್ತೆ, ಡ್ಯಾಮೇಜ್ ಟು ಕಮ್ಯುನಿಕೇಶನ್, ಡಿಸ್ಟರ್ಬೆನ್ಸ್, ಟ್ರಾನ್ಸ್ಪೋರ್ಟೇಷನ್ ಡಿಸ್ಟರ್ಬ್ ಆಗುತ್ತೆ. ಸೊ ಇಷ್ಟು ಇದ್ರದ್ದು ಆನ್ಸರ್ಸ್. ಅಂದ್ರೆ ನೋಡಿ, ಡಿಸ್ಅಡ್ವಾಂಟೇಜ್ ಆಫ್ ಸೈಕ್ಲೋನ್ ಅಂತ ಕೇಳಿದ್ರೆ ಬರೀರಿ, ಎಫೆಕ್ಟ್ ಆಫ್ ಸೈಕ್ಲೋನ್ ಅಂತ ಕೇಳಿದ್ರೆ ಇದನ್ನೇ ಬರೀರಿ, ಅಥವಾ ಎಫೆಕ್ಟ್ ಆಫ್ ಫ್ಲಡ್ಸ್, ಲ್ಯಾಂಡ್ ಸ್ಲೈಡ್, ಅರ್ಥಕ್ವೇಕ್, ಕೋಸ್ಟಲ್ ಎರೋಷನ್, ಎಲ್ಲದಕ್ಕೂ ಒಂದೇ ಆನ್ಸರ್.
ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡಿ, ಮಲ್ಟಿಪಲ್ ಕ್ವಶನ್ಸ್ಗೆ ಒಂದೇ ಒಂದು ಆನ್ಸರ್. ಇದರಲ್ಲಿ ಯಾವುದು ನೋಡಿ, ಇದರಲ್ಲಿ ಯಾವುದು ವಾಟ್ ಆರ್ ದ ಮೆಜರ್ಮೆಂಟ್ ಟೇಕನ್ ಟು ಪ್ರಿವೆಂಟ್ ದ ಎಫೆಕ್ಟ್ ಆಫ್ ಸೈಕ್ಲೋನ್. ಅದನ್ನು ಯಾವ ರೀತಿ ಪ್ರಿವೆಂಟ್ ಮಾಡ್ತೀರಿ ನೀವು ಅಂತ, ಪ್ರಿವೆಂಟ್ ಯಾವ ರೀತಿ ಮಾಡ್ತೀರಿ ನೋಡಿ, ವಾಟ್ ಆರ್ ದ ಮೆಜರ್ಮೆಂಟ್ ಟೇಕನ್ ಟು ಪ್ರಿವೆಂಟ್ ಎಫೆಕ್ಟ್ ಆಫ್ ಸೈಕ್ಲೋನ್ ಪ್ರಿವೆಂಟ್ ಮಾಡಕ್ಕೆ, ಅಥವಾ ಪ್ರಿವೆನ್ಷನ್ ಆಫ್ ಫ್ಲಡ್ಸ್, ಪ್ರಿವೆನ್ಷನ್ ಆಫ್ ಲ್ಯಾಂಡ್ ಸ್ಲೈಡ್, ಏನು ಅದನ್ನ ಪ್ರಿವೆಂಟ್ ಮಾಡಕ್ಕೆ ನೋಡಿ ಎಫೆಕ್ಟ್ ಆಯ್ತು. ಈಗ ಪ್ರಿವೆನ್ಷನ್ ಯಾವ ರೀತಿ ಪ್ರಿವೆಂಟ್ ಮಾಡ್ತೀರಿ, ಎಫಾರೆಸ್ಟ್ರೇಷನ್ ಮಾಡ್ತೀರಿ ನೀವು ಎಫಾರೆಸ್ಟ್ರೇಷನ್ ಮಾಡಬೇಕು. ಎಫಾರೆಸ್ಟ್ರೇಷನ್ ನೋಡಿ, ಎಫಾರೆಸ್ಟ್ರೇಷನ್ ಮುಖಾಂತರ ನಾವು ಸೈಕ್ಲೋನ್, ಫ್ಲಡ್ಸ್, ಲ್ಯಾಂಡ್ ಸ್ಲೈಡ್ ಕಂಟ್ರೋಲ್ ಮಾಡಬಹುದು. ಸೈಕ್ಲೋನ್ ಹಿಯರಿಂಗ್ ವಾರ್ನಿಂಗ್ಸ್, ಕ್ರಿಯೇಟಿಂಗ್ ಅವೇರ್ನೆಸ್, ಟೆಂಪರೇಚರ್ ಶೆಲ್ಟರ್ಸ್, ಮೆಡಿಕಲ್ ಹೆಲ್ಪ್, ಸಪೋರ್ಟ್ ಆಫ್ ಫುಡ್ಸ್, ಸಪ್ಲೈ ಆಫ್ ಫುಡ್, ಸಪ್ಲೈ ಆಫ್ ವಾಟರ್, ವಾಟರ್ ಸಪ್ಲೈ ಮಾಡೋದು, ಫುಡ್ ಸಪ್ಲೈ ಮಾಡೋದು, ಮೆಡಿಕಲ್ ಹೆಲ್ಪ್ ಮಾಡೋದು, ಟ್ರಾನ್ಸ್ಪರೆಂಟ್ ಶೆಡ್ ಮಾಡೋದು, ಕ್ರಿಯೇಟಿಂಗ್ ಅವೇರ್ನೆಸ್ ಮಾಡೋದು, ಹಿಯರಿಂಗ್ ವಾರ್ನಿಂಗ್ಸ್ ಮಾಡೋದು, ಎಫಾರೆಸ್ಟ್ರೇಷನ್ ಮಾಡೋದು ಮುಖಾಂತರ ಅದ ಪ್ರಿವೆನ್ಷನ್ ಮಾಡಬಹುದು ನಾವು. ಸೋಷಿಯಲ್ ಚಾಲೆಂಜಸ್, ಈ ಚಾಪ್ಟರ್ಲಿ ಮೆನಿ ಕ್ವಶನ್ಸ್ಗಳಿಗೆ ಸೋಷಿಯಲ್ ಚಾಲೆಂಜ್, ಸಾಮಾಜಿಕವಾಗಿ ಇರುವಂತಹ ಒಂದು ಸವಾಲುಗಳೇನು, ಅದರಲ್ಲಿ ಎಲ್ಲಾ ಕ್ವಶನ್ಸ್ಗೂ ಒಂದೇ ಆನ್ಸರ್ ನೋಡಿ. ವಾಟ್ ಆರ್ ದ ಕಾಸಸ್ ಆಫ್ ಚೈಲ್ಡ್ ಲೇಬರ್, ಬಾಲ ಕಾರ್ಮಿಕ, ಚೈಲ್ಡ್ ಮ್ಯಾರೇಜ್, ಡೌರಿ, ಫೀಮೇಲ್ ಫೆಟಿಸೈಡ್ಸ್, ಫೀಮೇಲ್ ಇನ್ಫೆಂಟಿಸೈಡ್ಸ್. ಇದಕ್ಕೆಲ್ಲ ಸಿಂಗಲ್ ಆನ್ಸರ್ ಏನಪ್ಪಾ ಅಂದ್ರೆ ಇಲ್ಲಿಟ್ರಸಿ, ಪಾವರ್ಟಿ, ಇಗ್ನೋರೆನ್ಸ್, ಡೊಮ್ಯಾಸ್ಟಿಕ್ ವೈಲೆನ್ಸ್. ಇಷ್ಟೇ ನೋಡಿ, 5 ಕ್ವಶನ್ಗೆ ಒಂದೇ ಆನ್ಸರ್, 4 ಪಾಯಿಂಟ್. ಎಷ್ಟು ಈಸಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಹಾಗಾದ್ರೆ ವಾಟ್ ಆರ್ ದಿ ಎಫೆಕ್ಟ್, ಈ ಚೈಲ್ಡ್ ಮ್ಯಾರೇಜ್ ಮಾಡೋದ್ರಿಂದ, ಚೈಲ್ಡ್ ಲೇಬರ್ ಆಗೋದ್ರಿಂದ ವಾಟ್ ಆರ್ ದಿ ಎಫೆಕ್ಟ್, ಏನೇನು ಎಫೆಕ್ಟ್ ಆಗುತ್ತೆ ನೋಡಿ. ಚೈಲ್ಡ್ ಮ್ಯಾರೇಜ್, ಡೌರಿ, ಫೀಮೇಲ್ ಫೆಟಿಸೈಡ್, ಇನ್ಫೆಂಟಿಸೈಡ್ಸ್ ಇಂದ ಆಗುವಂತಹ ಎಫೆಕ್ಟ್ ಏನು, ಇಲ್ ಹೆಲ್ತ್, ಇನ್ಸೆಕ್ಯೂರಿಟಿ, ಅವ್ರಿಗೆ ಸೆಕ್ಯೂರಿಟಿ ಇರಲ್ಲ, ಸೆಕ್ಷುವಲ್ ಅಸಾಲ್ಟ್ಸ್, ಫ್ಯಾಮಿಲೀಸ್ ಸಫರ್ಸ್, ಡಿಸೀಸಸ್, ಕಾಸಸ್ ಡೆತ್, ಬೇಗ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡಿ, ಮಲ್ಟಿಪಲ್ ಕ್ವಶನ್ಸ್. ಸೊ ಮೆಷರ್ಸ್ ಟು ಟೇಕ್ ಟು ಎರಾಡಿಕೇಟ್ ಚೈಲ್ಡ್ ಮ್ಯಾರೇಜ್. ಈಗ ಅಲ್ಲಿ ಚೈಲ್ಡ್ ಮ್ಯಾರೇಜ್ಗೆ ಕಾಸ್ ಏನಾಯ್ತು, ಇಲ್ಲಿ ಎಫೆಕ್ಟ್ ಏನಾಯ್ತು, ಇಲ್ಲಿ ಅದನ್ನ ಪ್ರಿವೆಂಟ್ ಮಾಡೋದು ಹೆಂಗೆ, ಚೈಲ್ಡ್ ಮ್ಯಾರೇಜ್, ಚೈಲ್ಡ್ ಲೇಬರ್, ಡೌರಿ, ಫೀಮೇಲ್ ಫೆಟಿಸೈಡ್ಸ್, ಇನ್ಫೆಕ್ಟಿಸೈಡ್ಗೆ ಅದನ್ನು ನಾವು ಯಾವ ರೀತಿ ನೀವು ಏನು ಪ್ರಿವೆಂಟ್ ಮಾಡ್ತೀರಿ. ಪ್ರಿವೆಂಟ್ ಮಾಡೋಕ್ಕೆ ಪನಿಷ್ಮೆಂಟು, ಯಾರು ಚೈಲ್ಡ್ ಮ್ಯಾರೇಜ್ ಮಾಡ್ತಾರೆ, ಚೈಲ್ಡ್ ಲೇಬರ್ ಮಾಡ್ತಾರೆ, ಪನಿಷ್ಮೆಂಟ್ ಕೊಡೋದು, ಎಜುಕೇಶನ್ ಮಾಡೋದು ಮಕ್ಕಳಿಗೆ, ಕ್ರಿಯೇಟಿಂಗ್ ಅವೇರ್ನೆಸ್, ಇಂಪ್ರಿಸನ್ಮೆಂಟ್, ಜೈಲಿ ಹಾಕೋದು, ಲೀಗಲ್ ಮೆಜರ್ಮೆಂಟ್, ಇಂಪ್ಲಿಮೆಂಟೇಷನ್ ಆಫ್ ಲಾ, ಸ್ಟ್ರಿಕ್ಟ್ ಆಗಿರೋ ಲಾನ ಇಂಪ್ಲಿಮೆಂಟ್ ಮಾಡೋದು, ಇದರಿಂದ ಅದನ್ನು ರೆಡ್ಯೂಸ್ ಮಾಡೋದು, ಪ್ರಿವೆಂಟ್ ಮಾಡ್ಬೋದು. ಇಂಪಾರ್ಟೆನ್ಸ್ ಕ್ವಶನ್ ನೋಡಿ, ವಾಟ್ ಆರ್ ದಿ ಇಂಪಾರ್ಟೆನ್ಸ್ ಯೂಸ್ ಆಫ್ ಅಗ್ರಿಕಲ್ಚರ್, ಎಲ್ಲ ಕ್ವಶನ್ಸ್ ಒಂದೇ ಆನ್ಸರ್. ಯೂಸಸ್ ಆಫ್ ಅಗ್ರಿಕಲ್ಚರ್, ಯೂಸ್ ಆಫ್ ಇಂಡಸ್ಟ್ರಿ, ಯೂಸ್ ಆಫ್ ಟ್ರಾನ್ಸ್ಪೋರ್ಟ್, ಯೂಸ್ ಆಫ್ ರೂರಲ್ ಡೆವಲಪ್ಮೆಂಟ್, ಯೂಸ್ ಆಫ್ ಕಮ್ಯುನಿಕೇಶನ್. ಏನ್ ಮಾಡ್ತಿದ್ವು ನಾವು ಯೂಸ್ ಆಫ್ ಇಂಡಸ್ಟ್ರಿ, ಅಗ್ರಿಕಲ್ಚರ್, ಟ್ರಾನ್ಸ್ಪೋರ್ಟ್, ಅಥವಾ ರೂರಲ್ ಡೆವಲಪ್ಮೆಂಟ್ ಅಥವಾ ಕಮ್ಯುನಿಕೇಶನ್ ಮಾಡೋದ್ರಿಂದ ರೈಸ್ ಇನ್ ದ ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಗುತ್ತೆ, ರೈಸ್ ಇನ್ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಯ್ತು, ರೈಸ್ ಇನ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಯ್ತು, ರೈಸ್ ಇನ್ GDP, ಗ್ರಾಸ್ ಗೂಡ್ಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಜಾಸ್ತಿ ಆಯ್ತು, ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಯ್ತು, ಅರ್ನ್ ಫಾರಿನ್ ಎಕ್ಸ್ಚೇಂಜ್ ಜಾಸ್ತಿ ಆಯ್ತು. ಇಷ್ಟೇ. ಏನಪ್ಪ ಕಷ್ಟ ಇದೆ ಇದರಲ್ಲಿ ನೋಡಿ. ನಿಮಗೆ ಇಡೀ ಚಾಪ್ಟರ್ಲಿ ಏನ್ ಆರ್ಟಿಕಲ್ಸ್ ಬಂದಿದೆ ಅಂಡ್ ದೇರ್ ಸಿಗ್ನಿಫಿಕೆನ್ಸ್ ನಾವು ಒಂದೇ ಒಂದು ಪ್ಯಾರಾದಲ್ಲಿ ಮಾಡಿದೀವಿ ನೋಡಿ. 21A ಏನ್ ಹೇಳುತ್ತೆ, ಎಜುಕೇಶನ್ ನೋಡಿ, ಎಜುಕೇಶನ್ ಇಸ್ ಮೇಡ್ ಫಾರ್ ಫಂಡಮೆಂಟಲ್ ರೈಟ್, ಎಜುಕೇಶನ್ ಫಂಡಮೆಂಟಲ್ ರೈಟ್ ಮಾಡಿರು. 24 ಪ್ರೋಹಿಬಿಟ್ ದ ಚೈಲ್ಡ್ ಲೇಬರ್ನ ಪ್ರೋಹಿಬಿಟ್ ಮಾಡಿರು. 315 ಆರ್ಟಿಕಲ್ ನಂಬರ್ 315 ಎಸ್ಟಾಬ್ಲಿಷ್ ದ UPSC ಅಂಡ್ SPSC. UPSC ಮೀನ್ಸ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮಾಡಿರು. 320 ಎಕ್ಸ್ಪ್ಲೈನ್ಸ್ ದ ಫಂಕ್ಷನ್ ಆಫ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸ್ಪ್ಲೈನ್ ಮಾಡೋದು 320. 355 ಪ್ರೊಟೆಕ್ಟ್ ದ ನೇಷನ್ ಫ್ರಮ್ ದಿ ಎಕ್ಸ್ಟರ್ನಲ್ ಅಗ್ರಿಗೇಷನ್ ಪ್ರೊಟೆಕ್ಟ್ ಮಾಡೋದು. 356 ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ಡಿಕ್ಲೇರ್ ದ ಸ್ಟೇಟ್ ಎಮರ್ಜೆನ್ಸಿ ನೋಡಿ. 352 ನ್ಯಾಷನಲ್ ಎಮರ್ಜೆನ್ಸಿ. 356 ಸ್ಟೇಟ್ ಎಮರ್ಜೆನ್ಸಿ. 360 ಫೈನಾನ್ಷಿಯಲ್ ಎಮರ್ಜೆನ್ಸಿ. ಇದು 3 ಎಮರ್ಜೆನ್ಸಿಗಳು ಬರ್ತದೆ. ಸೋಷಿಯಲ್ ರಿಲಿಜನ್ ಆರ್ಗನೈಸೇಷನ್ ಅಂಡ್ ಫೌಂಡರ್, ಯಾರ್ಯಾರು ಯಾವ ಸಮಾಜಗಳನ್ನ ಸ್ಥಾಪನೆ ಮಾಡಿದ್ರು, ಯಾವ ರಿಲಿಜಿಯನ್ಸ್ಗಳನ್ನ ಫಾರ್ಮೇಷನ್ ಮಾಡಿದ್ರು ನೋಡಿ ಗೊತ್ತಾಗತ್ತೆ. ಬ್ರಹ್ಮ ಸಮಾಜ ರಾಜಾರಾಮ್ ಮೋಹನ್ ರಾಯ್, ಆರ್ಯ ದಯಾನಂದ ಸರಸ್ವತಿ, ಪ್ರಾರ್ಥನಾ ಸಮಾಜ ಆತ್ಮಾರಾಮ್ ಪಾಂಡುರಂಗ, ಸತ್ಯಶೋಧ ಸಮಾಜ ಜ್ಯೋತಿಬಾ ಫುಲೆ, ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದ, ಆಲಿಗರ್ ಸರ್ ಸೈಯದ್ ಅಹಮದ್ ಖಾನು, ಯಂಗ್ ಬೆಂಗಾಲ್ ಮೂವ್ಮೆಂಟ್ ಹೆನ್ರಿ ವಿವಿಯನ್ ಡಿರೋಜಿಯೋ, ಧರ್ಮ ಪರಿಪಾಲನಾ ಯೋಗಂ ಶ್ರೀ ನಾರಾಯಣ್ ಗುರು, ಧರ್ಮ ಪರಿಪಾಲನಾ ಯೋಗಂ ದಟ್ ಇಸ್ ಶ್ರೀ ನಾರಾಯಣ್ ಗುರು. ಇವರು ಇಷ್ಟು ಕಲ್ತಂದ್ರೆ ಸಾಕು ನೀವು. ಸೋಷಿಯಲ್ ರಿಲಿಜಿಯಸ್ ಆರ್ಗನೈಸೇಷನ್ ಫೌಂಡರ್ಗಳು. ನೆಕ್ಸ್ಟ್ ಕ್ಯಾಲೆಂಡರ್ಗಳು, ಅಂದ್ರೆ ಯಾವ್ಯಾವ ವರ್ಷ ಯಾವ್ಯಾವ ದಿನ ಏನೇನು ಈವೆಂಟ್ಗಳಾಗಿದೆ ಅದನ್ನು ನಾವು ನೋಡೋಣ ಈಗ ನೋಡಿ. ಇದು ವೆರಿ ಇಂಪಾರ್ಟೆಂಟ್. ಯುನೆಸ್ಕೋ ಸ್ಥಾಪನೆ ಆಗಿದ್ದು. ಸೊ ಯುನೆಸ್ಕೋ ಅಲ್ಲ, UNO
ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ದಟ್ ಇಸ್ 24th October 1945, ಈಗ ಎಸ್ಟಾಬ್ಲಿಷ್ ಆಫ್ UNO. 10th December, ದಟ್ ಈಸ್ ಹ್ಯೂಮನ್ ರೈಟ್ಸ್ ಬೈ ಜನರಲ್ ಅಸೆಂಬ್ಲಿ. 10th December 1948, ಹ್ಯೂಮನ್ ರೈಟ್ಸ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. 1961, ವರದಕ್ಷಿಣೆ, ಡೌರಿ ಪ್ರೊಹಿಬಿಷನ್, ವರದಕ್ಷಿಣೆಗೆ ಇದು ನಿಷೇಧ. 1986, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್, ನೋಡಿ ವೆರಿ ಇಂಪಾರ್ಟೆಂಟ್. 1986 ಅಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್, ಚೈಲ್ಡ್ ಲೇಬರ್ ಆಕ್ಟ್ ಎನಾಕ್ಟೆಡ್, ಡೌರಿ ಆಕ್ಟ್ ಇಸ್ ಅಮೆಂಡೆಡ್. 1994 ಅಲ್ಲಿ ಪ್ರೊಹಿಬಿಷನ್ ಆಫ್ ಪ್ರೀ ನ್ಯಾಟಲ್ ಜನರಲ್ ಡಿಸ್ಕ್ರಿಮಿನೇಷನ್ ಟೆಸ್ಟ್. 2009 ಅಲ್ಲಿ ಎಜುಕೇಶನ್, ರೈಟ್ ಟು ಎಜುಕೇಶನ್, RTE ಬರ್ತದೆ, ರೈಟ್ ಟು ಎಜುಕೇಶನ್. 19 June 2012, ಇಂಪ್ಲಿಮೆಂಟೇಷನ್ ಆಫ್ ಫೋಕ್ಸೋ, ವೆರಿ ಇಂಪಾರ್ಟೆಂಟ್. ಫೋಕ್ಸೋ, ಪ್ರಿವೆನ್ಷನ್ ಆಫ್ ಚೈಲ್ಡ್ ಫ್ರಮ್ ಸೆಕ್ಷುವಲ್ ಅಸಾಲ್ಟ್ಮೆಂಟ್. So that is 19th June 2012. 19th June 2012. The 1st Jan 2015, that is a formation of ನೀತಿ ಆಯೋಗ. ಫಸ್ಟ್ ಪಂಚವಾರ್ಷಿಕ 5 years ಪ್ಲಾನ್ ಇತ್ತು, ಅದಾದ ನೀತಿ ಆಯೋಗ ಬರ್ತದೆ. 28th September 2023, that is ಡೆತ್ ಆಫ್ ಡಾಕ್ಟರ್ ಸ್ವಾಮಿನಾಥನ್ ಡೆತ್, that is 2023 September 28. ನೋಡಿ ಸೆಪ್ಟೆಂಬರ್ 28, 2023 ಅಲ್ಲಿ ಸ್ವಾಮಿನಾಥನ್ ಡೆತ್ ಆಗುತ್ತೆ. 2024 ಅಲ್ಲಿ ಅವಾರ್ಡಿಂಗ್ ಭಾರತ ರತ್ನ, ನೋಡಿ 24 ಅಲ್ಲಿ ನೆಕ್ಸ್ಟ್ ಇಯರ್ ಭಾರತ ರತ್ನ MS ಸ್ವಾಮಿನಾಥನ್ ಕೊಡ್ತಾರೆ. March 15, ವರ್ಲ್ಡ್ ಕನ್ಸ್ಯೂಮರ್ ಡೇ. March 15 ವರ್ಲ್ಡ್ ಕನ್ಸ್ಯೂಮರ್ ಡೇ. ಇಷ್ಟು ವೆರಿ ಇಂಪಾರ್ಟೆಂಟ್. ಅಬ್ಸರ್ವ್ ಅಂಡ್ ಫ್ಯಾಕ್ಟರ್ ಪ್ರಾಕ್ಟೀಸ್, ನೋಡಿ ಇದು ವೆರಿ ಇಂಪಾರ್ಟೆಂಟ್. ಮ್ಯಾಪ್ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಕನ್ನಡದಲ್ಲಿ ಮಾಡಿದ್ದೀನಿ, ಈಗ ಇಂಗ್ಲೀಷಲ್ಲಿ ಹೇಳ್ತೀನಿ ನೋಡಿ. ಅಬ್ಸರ್ವ್ ಅಂಡ್ ಪ್ರಾಕ್ಟೀಸ್ ದ ಮ್ಯಾಪ್. ನೋಡಿ ಇಲ್ಲಿ ಮೌಂಟ್ ಅಥವಾ K2, ಮೌಂಟ್ ಗಾಡ್ವಿನ್ ಆಸ್ಟಿಂಗ್, ಇದು ಕಾರಕೋರಂ ಶ್ರೇಣಿ ಅಂತ ಬರ್ತದೆ, ಕಾರಕೋರಂ ಶ್ರೇಣಿ ಬರ್ತದೆ. ನೋಡಿ 82.5 ಈಸ್ಟ್ ಲಾಂಗಿಟ್ಯೂಡ್ ಈ ಲೈನು. ಇದು ಏನಕ್ಕೆ ಅಂದ್ರೆ ಟು ಐಡೆಂಟಿಫೈ ಟೈಮ್. ಇದಕ್ಕೆ ನೀವು ಯಾವ ರಾಜ್ಯಗಳ ಮೇಲೆ ಹೋಗುತ್ತೆ ಅಂತ ಗೊತ್ತಾಗಲ್ಲ ಅಂದ್ರೆ ನೋಡಿ, ದಟ್ ಇಸ್ UMA.com. ಉಮಾ ಅಂದ್ರೆ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಆಂಧ್ರ, ಛತ್ತೀಸ್ಗಢ, ಒರಿಸ್ಸಾ, ಇಷ್ಟು ರಾಜ್ಯಗಳ ಮೇಲೆ ಹೋಗುತ್ತೆ. ನೋಡಿ ಅರಾವಳಿ ಹಿಲ್ಸ್, ಇಲ್ಲಿ ಬರ್ತದೆ ಅರಾವಳಿ ಹಿಲ್ಸ್. 23.5, 23.3, ದಟ್ ಇಸ್ ನಾರ್ತ್ ಲ್ಯಾಟಿಟ್ಯೂಡ್ಸ್. ಮೌಸಿಕ್ರಾಮ್, ಇಲ್ಲಿ ಬರೋದು ಮೌಸಿಕ್ರಾಮ್, ಅತಿ ಹೆಚ್ಚು ಮಳೆ ಪಡೆದು. ದಿಗ್ಬಾಯ್, ಅಸ್ಸಾಂನ ದಿಗ್ಬಾಯ್ ಪೆಟ್ರೋಲ್, ಅದಕ್ಕೆ. ಬಾಂಬೆ ಹೈ, ನೋಡಿ ಬಾಂಬೆ ಹೈ ಇಲ್ಲಿ ಬರುತ್ತದೆ. ನೆಕ್ಸ್ಟ್ ನೀಲಗಿರಿ ಹಿಲ್ಸ್ ಸ್ಟೇಷನ್. ಸೊ ಇದು ವೆರಿ ಇಂಪಾರ್ಟೆಂಟ್. ಮ್ಯಾಪ್ ಆಫ್ ಇಂಡಿಯಾ, ನೋಡಿ ಅಮೃತ್ಸರ್, ಜಲಿಯನ್ ವಾಲಾಬಾಗ್ ಆಗುತ್ತಲ್ಲ ಅಮೃತ್ಸರ್ ಅಲ್ಲಿ. ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಕಾಂಡ್ಲಾ, ಮುಂಬೈ. ಟೀ ಪೋರ್ಟ್ ಆಫ್ ಇಂಡಿಯಾ, ದಟ್ ಇಸ್ ಕಲ್ಕತ್ತಾ, ವಿಶಾಖಪಟ್ಟಣ, ಆಮೇಲೆ ದಟ್ ಇಸ್ ಭದ್ರಾವತಿ, ಕೊಚ್ಚಿ, ಕೇರಳ, ಟ್ಯುಟಿಕಾರ್ನ್, ಕನ್ಯಾಕುಮಾರಿ ಎಂಡ್. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ನೆಕ್ಸ್ಟ್ ಮ್ಯಾಪ್ ಆಫ್ ಇಂಡಿಯಾ, ದಟ್ ಇಸ್ ಶ್ರೀನಗರ, ಗಂಗಾ ಸಾಗರ್, ಏನಕ್ಕೆ ಜಾಸ್ತಿ ಇದರಲ್ಲಿ ಏನು ಉಷ್ಣಾಂಶ ಜಾಸ್ತಿ ಇರುತ್ತೆ, ಟೆಂಪರೇಚರ್ ಜಾಸ್ತಿ. ಜಿಮ್ ಕಾರ್ಬೆಟ್ ಹಿಮಾಚಲ ಪ್ರದೇಶದ ಬರ್ತದೆ, ಸರಿ, ಉತ್ತರಾಖಂಡ. ಸೊ ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್. ನೆಕ್ಸ್ಟ್ ರೋಹಿಲಿ ಇಲ್ಲಿ ಬರುತ್ತೆ. ಮಳೆ ಅದರಲ್ಲಿ ಜಾಸ್ತಿ ಮಳೆ ಕಡಿಮೆ ಬೀಳೋದು, ಇಲ್ಲಿ ಉಷ್ಣಾಂಶ ಜಾಸ್ತಿ. ಗಂಗಾನಗರ, ಇಲ್ಲಿ ಮಳೆ ಕಡಿಮೆ ಬೀಳೋದು ರೋಹಿಲಿ. ವಿಂಧ್ಯಾಸ್ ಪರ್ವತ, ಗಿರ್ ಫಾರೆಸ್ಟ್, ಇಲ್ಲಿ ಸಿಂಹಗಳು ಜಾಸ್ತಿ. ಲಾಥೆರ್ರೋ, ಚಿಲ್ಕಾ ಲೇಕು, ಕಾಜಿರಂಗ ನ್ಯಾಷನಲ್ ಪಾರ್ಕ್, ಹಟ್ಟಿಗಣಿ ನಮ್ಮ ಚಿನ್ನದ್ದು, ಕೈಗಾ. ಸೊ ಪುಲಿಕಾಟ್. ಸೊ ಇಷ್ಟು. ಸೊ ನೆಕ್ಸ್ಟ್ ಮ್ಯಾಪ್ ಆಫ್ ಇಂಡಿಯಾ, ದಟ್ ಇಸ್ ಶ್ರೀನಗರ, ನೋಡಿ ಶ್ರೀನಗರ, ಗಂಗಾನಗರ, ಜಿಮ್ ಕಾರ್ಬೆಟ್ಟು, ರೋಹಿಲಿ, ಅದೇ ಸೇಮ್. ಇದು ಮಹರ್ಷಿ ವಾಲ್ಮೀಕಿ, ಕಾಜಿರಂಗ, ಚಿಲ್ಕಾ. ಓಕೆ, ಇಷ್ಟು ಮ್ಯಾಪ್ಗಳಾಯ್ತು. ಈಗ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ ಇನ್ ಇಂಡಿಯಾ, ಬಿಯಾಸ್, ಬಕ್ರನಂಗಲ್ಲು, ಆಯ್ತಾ. ನೆಕ್ಸ್ಟ್ ನೋಡಿ ಚಂಬಲ್ಲು, ನರ್ಮದಾ, ಆಮೇಲೆ ಗಂಡಕ್ಕು, ಕೋಸಿ, ರಿಹಾಂದು, ದಾಮೋದರ್ ವ್ಯಾಲಿ, ಹಿರಾಕುಡ್ಡು, ಅಪ್ಪರ್ ಕೃಷ್ಣ, ನಾಗಾರ್ಜುನ ಸಾಗರ, ತುಂಗಭದ್ರಾ. ಸೊ ಇವೆಲ್ಲ ಒಂದು ಇರಿಗೇಷನ್ಸ್ ಆಗಿರುತ್ತದೆ, ದಟ್ ಇಸ್ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಸ್. ಸೊ ಇಷ್ಟು ಸೋಷಲ್ಲು ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಮತ್ತೆ ಈಸಿಯಾಗಿ ನಿಮಗೆ ಕಲಿಬೇಕು ಅನ್ನೋದಕ್ಕೋಸ್ಕರ 5 ಕ್ವಶನ್ಗೆ ಒಂದೊಂದು ಆನ್ಸರ್ನ ಮಾಡಿದ್ದೀನಿ. ಸೊ ನಿಮಗೆ ಇದು ಯೂಸ್ಫುಲ್ ಆಗ್ತಿದೆ ಅನ್ಕೋತೀನಿ. ಯೂಸ್ಫುಲ್ ಆಗುತ್ತೆ ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ನಾನು ಮತ್ತೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬ್ರೈನಿ ಬೆಂಚ್.